ಹಾಯ್ ಹಲೋ ನಮಸ್ಕಾರ. ಸಿದ್ದು ಹಿಡಿತ ಡಿಕೆಶಿ ಆಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಒಂದು ಮಾತಿದೆ, ನೆವರ್ ಎಂಡಿಂಗ್ ಲವ್ ಸ್ಟೋರಿ ಅಂತ. ಆದ್ರೆ ನಮ್ಮ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನೆವರ್ ಎಂಡಿಂಗ್ ಫೈಟ್ ಫಾರ್ ಸಿಎಂ ಚೇರ್ ಅಂತ. ಇತ್ತ ಹಾವು ಸಾಯೋದಿಲ್ಲ, ಇತ್ತ ಕೋಲು ಮುರಿಯೋದಿಲ್ಲ. ಅದೇ ರೀತಿಯಾಗಿ ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ನನ್ನ ಕುರ್ಚಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ನನಗೆ ಕುರ್ಚಿ ಬೇಕೇ ಬೇಕು ಅಂತ ಹಠ ಹಿಡ್ತಿದ್ದಾರೆ. ನಮ್ಮ ಕರ್ನಾಟಕ ರಾಜಕೀಯದ ಕೇಂದ್ರ ಬಿಂದುವಲ್ಲಿ ಮತ್ತೆ ಮುಖ್ಯಮಂತ್ರಿ ಕುರ್ಚಿಯೇ ಸ್ಫೋಟಕ ವಿಷಯ ಆಗಿದೆ. ಅಧಿಕಾರದ ಮಧ್ಯಂತರದಲ್ಲೇ ಸಿದ್ದರಾಮಯ್ಯರನ್ನ ಬದಲಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲು ಇತ್ತ ಕೆಲವು ಕಾಂಗ್ರೆಸ್ ಶಾಸಕರು ನಡೆಸುತ್ತಿರುವಂತಹ ಬಹಿರಂಗ ಘೋಷಣೆಗಳು, ಇದು ಧೈರ್ಯವೋ ಬಂಡಾಯವೋ ಅಥವಾ ಅವಕಾಶವಾದಿ ರಾಜಕಾರಣವೋ ಎಂಬ ಪ್ರಶ್ನೆಗಳನ್ನ ಎಬ್ಬಿಸಿವೆ. ದೆಹಲಿ ಹೈಕಮಾಂಡ್ ಮೌನ, ಶಾಸಕರ ಹೇಳಿಕೆಗಳು ಮತ್ತು ಒಳವಲಯದ ಗುಸುಗುಸುಗಳು ಇವೆಲ್ಲ ಸೇರಿ ರಾಜ್ಯ ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ಅಧಿಕಾರದ ಒಳ ಹೋರಾಟದ ಅಗ್ನಿ ಪರೀಕ್ಷೆಗೆ ತಳ್ಳಿವೆ. ಒಂದು ಬಾರಿ ಚಮತ್ಕಾರ, ಶಾಸಕರ ಬೆಂಬಲ ಡಿ.ಕೆ. ಶಿವಕುಮಾರ್ಗೆ ಸಿಗುತ್ತಾ ಬಲ? ಈ ರೀತಿಯಾಗಿ ಪ್ರಶ್ನೆ ಉಟ್ಕೊಂಡಿದೆ. ಏನಾಗ್ತಾ ಇದೆ? ಯಾವುದು ಅದು ಒಂದೇ ಒಂದು ಚಮತ್ಕಾರ? ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ರಾಜ್ಯ ರಾಜಕಾರಣದ ಪರಿಸ್ಥಿತಿ ಏನಾಗಿದೆ? ಈ ಸ್ಟೋರಿ ನೋಡಿ. ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗದ ಚರ್ಚೆ ಜೋರಾಗಿದೆ. ಇದು ವ್ಯಕ್ತಿನಿಷ್ಠ ಧೈರ್ಯ ಪ್ರದರ್ಶನವೋ ಅಥವಾ ಅವಕಾಶವಾದಿ ರಾಜಕಾರಣವೋ ಎಂಬ ಪ್ರಶ್ನೆಯ ನಡುವೆ ಕಾಂಗ್ರೆಸ್ ಶಾಸಕರ ಒಂದು ಗುಂಪು ಅವಧಿಯ ಮಧ್ಯಭಾಗದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಒತ್ತಡ ಹೇರುತ್ತಿರುವ ಚಿತ್ರಣ ಕಂಡು ಬರ್ತಿದೆ. ಆದರೆ ಕರ್ನಾಟಕದ ರಾಜಕೀಯ ಇತಿಹಾಸ, ಮೈತ್ರಿಗಳ ಲೆಕ್ಕಾಚಾರ ಮತ್ತು ಹೈಕಮಾಂಡ್ನ ನಿಲುವು ಈ ಬಂಡಾಯದ ವಿರುದ್ಧವಾಗಿರುವುದರಿಂದ ಈ ಗದ್ದಲ ಹೆಚ್ಚು ದಿನ ಉಳಿಯುವುದಿಲ್ಲ ಎಂಬ ಮಾತುಗಳು ಕಾಂಗ್ರೆಸ್ ಒಳವಲಯದಲ್ಲಿ ಕೇಳಿಬರ್ತಿವೆ. ಆದರೂ ಕೆಲವು ಅಜ್ಞಾತ ಎಐಸಿಸಿ ನಾಯಕರು ಈ ವಿವಾದಕ್ಕೆ ಒಳಗಿನಿಂದಲೇ ಗಾಳಿ ಹಾಕ್ತಿದ್ದಾರೆ ಎಂಬ ಗುಸುಗುಸು ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಿವೆ. ಡಿ.ಕೆ. ಶಿವಕುಮಾರ್ ಪರ ನಿಷ್ಠೆ ಪ್ರದರ್ಶಿಸುತ್ತಿರುವ ಶಾಸಕರಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವವರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್. 2023ರ ಚುನಾವಣೆಯಲ್ಲಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿದ ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಜನವರಿ 6ರಂದು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಹೇಳಿಕೆಯನ್ನ ನೀಡಿ ರಾಜಕೀಯ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಪಕ್ಷದ ಶಿಸ್ತು ಸಮಿತಿ ಇನ್ನೂ ಕ್ರಮ ಕೈಗೊಂಡಿಲ್ಲ ಎಂಬುದು ಕಾಂಗ್ರೆಸ್ ಹಿರಿಯರಿಗೆ ಗೊಂದಲ ತಂದಿದೆ. ಹೈಕಮಾಂಡ್ನಿಂದ ನೋಟಿಸ್ ಬಂದಿದ್ದರೂ ಇಕ್ಬಾಲ್ ಹುಸೇನ್ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದು ಗಮನ ಸೆಳೆದಿದೆ. ದೆಹಲಿಯ ಎಐಸಿಸಿ ನಾಯಕರು ಈ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂಬ ಸಂದೇಶವು ಹೊರಬರ್ತಿದೆ. ಒಂದು ಕಡೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಇಲ್ಲ ಎಂಬ ಹೇಳಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ವಿರುದ್ಧವಾಗಿ ಶಾಸಕ ಬಸವರಾಜ್ ಶಿವಗಂಗಾ ಮುಖ್ಯಮಂತ್ರಿಯನ್ನು ಶಾಸಕರೇ ಆಯ್ಕೆ ಮಾಡುತ್ತಾರೆ ಎಂದು ಪ್ರತಿಕ್ರಿಯಿಸಿದ್ರು. ಇದರಿಂದ ಕಾಂಗ್ರೆಸ್ ಒಳಗೆ ಬಣ ಬಿಕ್ಕಟ್ಟು ಬಹಿರಂಗವಾಗಿದೆ. ಇಕ್ಬಾಲ್ ಹುಸೇನ್ ರಾಜಕೀಯ ಹಿನ್ನೆಲೆ ನೋಡಿದರೆ ರಾಮನಗರ ಜೆಡಿಎಸ್ನ ಭದ್ರಕೋಟೆ. 2018ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭಾರಿ ಅಂತರದಿಂದ ಸೋತಿದ್ದ ಅನುಭವವು ಅವರಿಗಿದೆ. 2028ರ ವೇಳೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಯಾತ್ರೆ ತಮ್ಮ ಭವಿಷ್ಯ ಅಸುರಕ್ಷಿತ ಎಂಬ ಅರಿವು ಇಂತಹ ಹೇಳಿಕೆಗಳಿಗೆ ಕಾರಣವಾಗಿರಬಹುದು ಎಂಬ ರಾಜಕೀಯ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. ಈ ಗದ್ದಲಕ್ಕೆ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಕೂಡ ಸೇರ್ಪಡೆಯಾಗಿದ್ದಾರೆ. ತಮ್ಮ ತಾಯಿ ಹಿರಿಯ ನಾಯಕಿ ಸಿ ಮೋಟಮ್ಮ ಅವರ ರಾಜಕೀಯ ನೆರಳಿನಲ್ಲೇ ಸಾಗುತ್ತಿರುವ ನಯನ ಕಳೆದ ಚುನಾವಣೆಯಲ್ಲಿ ಅಲ್ಪಮತದಿಂದ ಗೆಲುವು ಸಾಧಿಸಿದ್ರು. ಜೆಡಿಎಸ್ ಮತ್ತು ಹೊಸ ಮುಖಗಳ ಬಲದಿಂದ 2028ರ ವೇಳೆಗೆ ಅವರ ರಾಜಕೀಯ ಭವಿಷ್ಯವು ಪ್ರಶ್ನಾರ್ಥಕವಾಗಬಹುದು ಎಂಬ ಮಾತುಗಳು ಕೇಳಿಬರುತ್ತವೆ. ಇನ್ನೊಬ್ಬ ಬೆಂಬಲಿಗರಾದ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಕೂಡ ಹೊಸಬರೇ ಆಗಿದ್ದು ಅವರ ಗೆಲುವು ಮರಕಳಿಸುವುದು ಕಷ್ಟ ಎಂಬ ಅಂದಾಜುಗಳಿವೆ. ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಮತ್ತು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಡಿ.ಕೆ. ಶಿವಕುಮಾರ್ ಪರ ನಿಲ್ಲುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಈ ಸಂಖ್ಯೆ ಸಾಲದು ಎಂಬುದು ಕಾಂಗ್ರೆಸ್ ವಲಯದ ವಾಸ್ತವ.
ಇದರ ನಡುವೆ ದೆಹಲಿಯಿಂದ ಕೇಳಿಬರುವ ಗುಸುಗುಸು ಮಾತುಗಳು ಕೆಲ ಪ್ರಭಾವಿ ಎಐಸಿಸಿ ನಾಯಕರು ಡಿಕೆ ಶಿವಕುಮಾರ್ ಅವರ ಚಟುವಟಿಕೆಗಳಿಗೆ ಪರೋಕ್ಷ ಬೆಂಬಲ ನೀಡುತ್ತಿದ್ದಾರೆ ಎಂಬ ಅನುಮಾನಕ್ಕೆ ಕಾರಣವಾಗಿದೆ. ಬದಲಾವಣೆಗೆ ಸಿದ್ಧರಾಗಿ ಎಂಬ ಡಿಕೆಶಿ ಅವರ ಹೇಳಿಕೆಗಳು ವದಂತಿಗಳಿಗೆ ಮತ್ತಷ್ಟು ಜೀವ ತುಂಬಿವೆ. ಆದ್ರೂ ವಾಸ್ತವ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರ ಸ್ಥಿರವಾಗಿದೆ. ಹೈಕಮಾಂಡ್ನಿಂದ ಯಾವುದೇ ಕಠಿಣ ಸೂಚನೆಗಳಿಲ್ಲ. ಜನವರಿ 6ರಂದು ಅಧಿಕಾರ ಬದಲಾವಣೆ ಎಂಬ ಭವಿಷ್ಯವಾಣಿಗಳು ಕ್ರಾಂತಿಯಂತೆ ಕಾಣುವುದಕ್ಕಿಂತ ಸಮಯ ಕಳೆಯುವ ಬಂಡಾಯದಂತೆ ಕಾಣಿಸ್ತಿವೆ. ಇದೀಗ ಪ್ರಶ್ನೆ ಒಂದೇ, ಇದು ನಿಜಕ್ಕೂ ನಾಯಕತ್ವ ಬದಲಾವಣೆಯ ಆರಂಭವೇ? ಭವಿಷ್ಯ ಅನಿಶ್ಚಿತಗೊಂಡ ಕೆಲ ನಾಯಕರ ರಾಜಕೀಯ ಒತ್ತಡದ ಆಟವೇ? ಉತ್ತರವನ್ನ ಕೊಡುವುದು ದೆಹಲಿಯ ಹೈಕಮಾಂಡ್. ಇದರ ನಡುವೆಯೇ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿರುವ ವರದಿಗಳು ಸ್ಪಷ್ಟ ಸಂದೇಶವೊಂದನ್ನು ನೀಡುತ್ತಿವೆ. ರಾಜ್ಯ ಸರ್ಕಾರದ ಆಡಳಿತದ ಮೇಲೆ ಜನಾಭಿಪ್ರಾಯ ಇನ್ನೂ ಪಾಸಿಟಿವ್ ಆಗಿರುವ ಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಮಾಡುವುದು ರಾಜಕೀಯವಾಗಿ ಅಪಾಯಕಾರಿ ಎಂಬ ಅಭಿಪ್ರಾಯ ಬಲವಾಗಿದೆ. ಲೋಕಸಭೆ ಹಾಗೂ ಮುಂದಿನ ಸ್ಥಳೀಯ ಚುನಾವಣೆಗಳನ್ನಿಟ್ಟುಕೊಂಡು ಸ್ಥಿರತೆ ಕಾಪಾಡುವುದೇ ಕಾಂಗ್ರೆಸ್ಗೆ ಲಾಭಕರ ಎಂಬ ಲೆಕ್ಕಾಚಾರ ದೆಹಲಿಯಲ್ಲಿ ನಡೆಯುತ್ತಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಬಹಿರಂಗವಾಗಿ ಮಾತನಾಡುತ್ತಿರುವ ಶಾಸಕರ ಸಂಖ್ಯೆಯು ಗಣನೀಯವಾಗಿಲ್ಲ. ಬಹುತೇಕ ಶಾಸಕರು ಮೌನ ಪಾಲಿಸುತ್ತಿರುವುದು ಹೈಕಮಾಂಡ್ ಸೂಚನೆ ಕಾಯುತ್ತಿರುವ ಸಂಕೇತ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಬಹಿರಂಗ ಘೋಷಣೆಗಳು ಮತ್ತು ಜೈಕಾರಗಳ ಹಿಂದೆ ನಿಜವಾದ ಸಂಖ್ಯಾಬಲ ಇಲ್ಲದಿರುವುದು ಈ ಬಂಡಾಯದ ದೊಡ್ಡ ದುರ್ಬಲವಾಗಿದೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಕೂಡ ನೇರವಾಗಿ ಸಿಎಂ ಸ್ಥಾನಕ್ಕೆ ಹಕ್ಕು ಹೇಳಿಕೊಳ್ಳುವ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಪಕ್ಷದ ಶಿಸ್ತು ಮತ್ತು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂಬ ಸಂದೇಶವನ್ನ ಅವರು ಅಧಿಕೃತವಾಗಿ ಮುಂದುವರೆಸಿದ್ದಾರೆ. ಆದರೆ ಅವರ ಮೌನವೇ ಬೆಂಬಲಿಗರಿಗೆ ಉತ್ಸಾಹ ನೀಡುತ್ತಿರುವುದು ಕಾಂಗ್ರೆಸ್ ಒಳಗಿನ ಗೊಂದಲವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಡಿರುವ ಈ ಸಿಎಂ ಕುರ್ಚಿ ಚರ್ಚೆ ಆಡಳಿತದ ಮೇಲಿನ ಒತ್ತಡ ಹೆಚ್ಚಿಸುವುದಕ್ಕಿಂತ ಪಕ್ಷದ ಒಳ ಹೋರಾಟವನ್ನೇ ಬಯಲು ಮಾಡುತ್ತಿದೆ. ಬಂಡಾಯ ಶಮನವಾಗುತ್ತದೆಯೋ ಅಥವಾ ಹೊಸ ತಿರುವು ಪಡೆಯುತ್ತಿದೆಯೋ ಎಂಬುದನ್ನ ಮುಂದಿನ ಕೆಲ ದಿನಗಳಲ್ಲಿ ದೆಹಲಿ ನೀಡುವ ಸೂಚನೆಗಳೇ ನಿರ್ಧರಿಸಲಿವೆ. ಒಟ್ಟಾರೆ ಮುಖ್ಯಮಂತ್ರಿ ಕುರ್ಚಿಯ ಸುತ್ತಲಿನ ಈ ಗದ್ದಲ ರಾಜಕೀಯ ಶಕ್ತಿ ಪ್ರದರ್ಶನವೇ ಹೊರತು ತಕ್ಷಣದ ಬದಲಾವಣೆಯ ಸೂಚನೆಯಲ್ಲ ಎಂಬುದೇ ಸ್ಪಷ್ಟವಾಗ್ತಾ ಇದೆ. ಹೈಕಮಾಂಡ್ ಮೌನ, ಸಿದ್ದರಾಮಯ್ಯ ಅವರ ಸ್ಥಿರ ಹಿಡಿತ ಮತ್ತು ಶಾಸಕರ ಸಂಖ್ಯಾಬಲದ ವಾಸ್ತವ, ಆಲ್ ದಿಸ್ ಪಾಯಿಂಟ್ ಟು ಒನ್ ಟ್ರೂತ್. ಇದು ಕ್ರಾಂತಿಯಲ್ಲ, ಒಳಗುದ್ದಲುಗಳಿಂದ ಹೊರಬರುತ್ತಿರುವ ಅಸಮಾಧಾನದ ಕೂಗು ಮಾತ್ರ. ಆದ್ರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಆಸೆ ಒಮ್ಮೆ ಒತ್ತಿಕೊಂಡರೆ ಅದು ಯಾವಾಗ, ಯಾವ ರೂಪದಲ್ಲಿ ಬೆಂಕಿಯಾಗುತ್ತದೆ ಎಂಬುದು ಮಾತ್ರ ರಾಜಕೀಯಕ್ಕೆ ಸದಾ ತೆರೆದ ಪ್ರಶ್ನೆಯೇ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.